ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸ್ಮಾಲ್ ಮಿನಿ ಗಾರ್ಡನ್ದು ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ಫಸ್ಟ್ ಬಂದುಬಿಟ್ಟು ಸ್ಟ್ರಾಬೆರಿ ಗಿಡ, ಹಾಗೆ ಇದು ಸ್ವೀಟ್ ಪೊಟ್ಯಾಟೊ, ಹಾಗೆ ಪೊಟ್ಯಾಟೊ ಗಿಡ ಕೂಡ ನೆಟ್ಟಿದ್ದೀವಿ. ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು ನಾವು ನೆಟ್ಟಿರೋದನ್ನ. ಸೊ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ, ನೀವೇನೇ ನೋಡ್ತಾ ಇರಬಹುದು. ಹಾಗೆ ಹಸಿಮೆಣಸಿನ್ಕಾಯಿ ಗಿಡ, ಹಸಿಮೆಣಸಿನ್ಕಾಯಿ ಅಂತ ಅಂದ್ಕೊಂಡ್ವಿ, ಬಟ್ ಇದು ಬಜ್ಜಿ ಮೆಣಸಿನ್ಕಾಯಿ ಆಗಿದೆ. ಪರವಾಗಿಲ್ಲ, ಆದ್ರೂ ಪರವಾಗಿಲ್ಲ, ನಾವು ಬಜ್ಜಿ ಆದರೂ ಮಾಡ್ಕೋಬೋದು ಅಥವಾ ಪಲ್ಯಕ್ಕೆ ಏನಾದರೂ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಮನೆಯಲ್ಲೇ ಆಗಿರೋದು, ನಮ್ಗೆ ಗೊತ್ತಿರಲಿಲ್ಲ ಅದು ಬಜ್ಜಿ ಮೆಣಸಿನ್ಕಾಯಿ ಅಂತ ಹೇಳಿಬಿಟ್ಟು ಅದಾಗ್ಬಿಟ್ಟಿದೆ. ಆದರೂ ತುಂಬ ಆಗಿದೆ, ತುಂಬ ಇನ್ನೂ ಬೆಳೀತಾನೇ ಇದೆ ಹಾಗೇ. ಸೊ ಸ್ವೀಟ್ ಪೊಟ್ಯಾಟೋಗೂ ಆಯಿತು, 2 ಮಂತ್ಸ್ ಆಗ್ತಾ ಬಂತು. ಇನ್ನೊಂದು 1 ಮಂತ್ 2 ಮಂತ್ ಹೋದರೆ ತೆಗಿತೀವಿ. ಹಾಗೆ ನೋಡಿ, ಇದು ಕರಿಬೇವಿನ ಎಲೆ ಗಿಡಗಳು ಎಷ್ಟು ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ ಅಂತ ಹೇಳಿ. ನಮ್ಮ ಮನೆಗೆ ಬೇಕಾಗಿರೋದು, ನಾವು ಏನು ಅಡುಗೆ ಮಾಡೋವಾಗ ಆವಾಗ ಬೇಕಾಗಿರೋ ಅವಶ್ಯಕತೆ ಇರೋದನ್ನ ನಾವು ಆವಾಗನೇ ಗಿಡದಿಂದ ಕಿತ್ಕೋತೀವಿ. ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ? ನಾವು ಬೆಳೆದಿರೋ ಗಿಡದಲ್ಲಿ ಇಷ್ಟು ಚೆನ್ನಾಗಿ ಬಂದರೆ ಅದನ್ನು ಅಡುಗೆ ಮಾಡೋದ್ರಲ್ಲೇ ಒಂಥರ ಖುಷಿ ಇರುತ್ತೆ. ಸೊ ಹಾಗೆಯೇ ಇದು ಭೃಂಗರಾಜ ಗಿಡ, ಲಾಸ್ಟ್ ಊರಿಂದ ತಂದು ನೆಟ್ಟಿದ್ದೆ, ಅದೆಲ್ಲ ಒಣಗೋಗಿತ್ತು. ಇವಾಗ ಮತ್ತೆ ವಾಪಸ್ ಚೆನ್ನಾಗಿ ಚಿಗುರು ಬಿಟ್ಟಿದೆ. ಹಾಗೆ ಟೊಮೊಟೊ ಹಣ್ಣು ಕೂಡ ಬೆಳೆದಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಳೆದಿದೆ. ಇನ್ನೂ 1-2-3 ಕಿತ್ತು ಆಲ್ರೆಡಿ ನಾನು ಸಾಂಬಾರಿಗೆ ಹಾಕ್ಬಿಟ್ಟಿದ್ದೀನಿ. ಹಾಗೆ ಇದು ಪುದೀನ ಎಲೆಗಳು, ನಮ್ಮ ಮನೆಗೆ ಬೇಕಾಗಿರೋ ಪುದೀನ ಎಲೆಗಳನ್ನ ನಾವು ಇದರಿಂದನೇ ತೊಗೋತೀವಿ, ಔಟ್ಸೈಡಿಂದ. ಇವಾಗ ಪುದೀನ ಎಲೆಗಳನ್ನ ತರಲ್ಲ. ಒನ್ ಟೈಮಿಗೆ ನಮ್ಮ ಪಲಾವ್ ಅಥವಾ ಚಟ್ನಿ ಮಾಡಬೇಕಾದ್ರೆ ಇದರಿಂದನೇ ಆಗುತ್ತೆ. ಹಾಗೆ ಇದು ಒಂದು ಹಳೆ ಮೆಣಸಿನ್ಕಾಯಿ ಗಿಡ, ಇದೂ ಬಜ್ಜಿ ಮೆಣಸಿನ್ಕಾಯಿನೇ ಆಗಿತ್ತು ಅದರಲ್ಲಿ. ಸೊ ಇದಾಗಿತ್ತು ನಂದು ಸ್ಮಾಲ್ ಮಿನಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.